ನಾಗರಿಕರೇ ಗಮನಿಸಿ, ಕಟ್ಟಡ ಅಪಾರ್ಟ್ಮೆಂಟ್ ಮನೆ ಕಟ್ತಾ ಇದ್ರೆ ಓಸಿ ಬೇಕೇ ಬೇಕು. ಓಸಿ ಇದ್ರೆ ಮಾತ್ರ ಕರೆಂಟು, ನೀರು, ಬ್ಯಾಂಕ್ ಲೋನ್ ಎಲ್ಲವೂ ಸಿಗುತ್ತೆ. ಆದ್ರೆ ಓಸಿ ತಗೋಬೇಕು ಅಂದ್ರೆ ನೀವು ಯಾವ್ಯಾವ ಫೀಸ್ ಕಟ್ಟಬೇಕು ಅನ್ನೋದು ನಿಮಗೆ ಗೊತ್ತಿದ್ಯಾ? ಗೊತ್ತಿಲ್ಲ ಅಂದ್ರೆ ಈಗಲೇ ಹೇಳ್ತೀನಿ, ಕೇಳಿಸ್ಕೊಂಡ್ಬಿಡಿ. ಮೊದಲನೇದಾಗಿ ಸ್ಕ್ರೂಟ್ನಿ ಫೀಸ್ ಅಂದ್ರೆ ಓಸಿ ತಗೊಳ್ಳೋಕೆ ಅಪ್ಲಿಕೇಶನ್ ಫೀಸ್. ಡಿವಿಯೇಷನ್ ಫೀಸ್ ಅಂದ್ರೆ ಪ್ಲಾನ್ ನಲ್ಲಿ ಸ್ವಲ್ಪ ತಪ್ಪಿದ್ರೆ, ಡಿವಿಯೇಷನ್ ಮಾಡಿದ್ರೆ ಅದರ ಪೆನಾಲ್ಟಿ ಫೀಸ್ ಅನ್ನ ಕಟ್ಟಬೇಕು. ಗ್ರೌಂಡ್ ರೆಂಟ್ ಅಂದ್ರೆ ಪ್ಲಾನ್ ಅಪ್ರೂವಲ್ ಟೈಮ್ ನಲ್ಲಿ 2 ವರ್ಷಕ್ಕೆ ಮಾತ್ರ ಕಟ್ಟಿರ್ತೀವಿ, ಆದ್ರೆ 2 ವರ್ಷದ ಒಳಗೆ ಬಿಲ್ಡಿಂಗ್ ಕಂಪ್ಲೀಟ್ ಆದ್ರೆ ಡಿವಿಯೇಷನ್ ಎಷ್ಟು ಮಾಡಿರ್ತೀರೋ ಅಷ್ಟಕ್ಕೆ ಮಾತ್ರ ಫೀಸ್ ಕಟ್ಟಬೇಕು. 2 ವರ್ಷದ ಒಳಗೆ ಬಿಲ್ಡಿಂಗ್ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಇಡೀ ಬಿಲ್ಡಿಂಗ್ಗೆ ಗ್ರೌಂಡ್ ರೆಂಟ್ ಅನ್ನ ಕಟ್ಟಬೇಕು. ಸಿಸಿ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್, ನೀವೇನಾದ್ರೂ ನಕ್ಷೆ ಮಂಜೂರಾತಿ ಆದ್ಮೇಲೆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ತಗೊಂಡಿದ್ರೆ ಯಾವುದೇ ಫೀಸ್ ಕಟ್ಟಂಗಿಲ್ಲ. ಒಂದು ವೇಳೆ ಸಿಸಿ ತಗೊಂಡಿಲ್ಲ ಅಂದ್ರೆ ಸಿಸಿ ನಾಟ್ ಒಬ್ಟೈನ್ ಅಂತ ಎಂಟೈರ್ ಬಿಲ್ಡಪ್ ಏರಿಯಾಗೆ ಪೆನಾಲ್ಟಿ ಹಾಕ್ತಾರೆ, ಆ ಫೀಸ್ ಕಟ್ಟಬೇಕು. ಲಾಸ್ಟ್ ಫೀಸ್ ಯಾವ್ದಪ್ಪ ಅಂದ್ರೆ ಬ್ಲೂ ಪ್ರಿಂಟ್ ಕಾಪೀಸ್ ಫೀಸ್. ನೀವು ಎಷ್ಟು ಕಾಪೀಸ್ ಅನ್ನ ತಗೊಂಡಿರ್ತೀರೋ ಅಷ್ಟಕ್ಕೂ ನೀವು ಫೀಸ್ ಅನ್ನ ಕಟ್ಟಲೇಬೇಕು. ಒಟ್ಟು 5 ತರದ ಫೀಸ್ ಕಟ್ಟಿದ್ರೆ ಮಾತ್ರ ಜಿಪಿ ಅಧಿಕಾರಿಗಳು ನಿಮಗೆ ಓಸಿಯನ್ನ ಕೊಡ್ತಾರೆ.